ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆ ಬೆಳೆಯಲಿಕ್ಕೆ ರೈತರಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಈಗೇನೋ CWRC ಆದೇಶ ಕೊಟ್ಟಿದೆಯಲ್ಲ, ಇದಕ್ಕೆ ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿಂದ ಕೊಡಬೇಕು ಸ್ವಾಮಿ, ನಾವು 3500 ಕ್ಯೂಸೆಕ್ ನೀರು ಬಿಡಬೇಕು ಅಂದರೆ ಎಲ್ಲಿಂದ ಕೊಡೋಣ? ನಮಗೆ ಮಳೆ ಆಗ್ತಾ ಇಲ್ಲ, ಜಲಾಶಯಗಳು ಇವಾಗ ಕಂಪ್ಲೀಟ್ ಆಗಿ ಬರಿದಾಗ್ತಾ ಇದ್ದಾವೆ. ಬರದ ಮಧ್ಯೆ ಕರ್ನಾಟಕಕ್ಕೆ ಮತ್ತಷ್ಟು ಜಲಕಂಟಕ ಶುರುವಾಗ್ತಾ ಇದೆ. CWRC ಆದೇಶಕ್ಕೆ ರಾಜ್ಯದಲ್ಲಿ ಈಗ ಕಿಚ್ಚು ಜೋರಾಗ್ತಾ ಇದೆ. ರೈತರಿಗೆ ಇವತ್ತು ವಿಪಕ್ಷದವರು ಕೂಡ ಈಗ ಸಾಥ್ ಕೊಡ್ತಾ ಇದ್ದಾರೆ. ಕಾವೇರಿ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ, ರಾಜ್ಯದ ಹಿತಾಸಕ್ತಿಗೆ ಸರ್ಕಾರ ದ್ರೋಹ ಬಗ್ದಿದೆ ಅಂತ ಅಶೋಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ಶರಣಾಗಿದೆ, ಇದು ಅಶೋಕ್ ಅವರ ಹೇಳಿಕೆ. ಒಂದು ಹನಿ ನೀರು ಬಿಡಬೇಡಿ, ಅಶೋಕ್ ಅವರ ಆಗ್ರಹ. ಯಾಕೆ ಅಂದರೆ ಇಲ್ಲಿ ಮಳೆ ಇಲ್ಲ, ನಮಗೆ ಸರ್ವಪಕ್ಷ ಸಭೆ ಕರಿಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂಥದ್ದು, ಸರ್ವಪಕ್ಷಗಳ ತೀರ್ಮಾನದ ಮೇಲೆ ನೀವು ಚಿಂತನೆಯನ್ನು ಮಾಡಬೇಕಾಗ್ತದೆ. ನೀವು ಏಕಾಏಕಿಯಾಗಿ ಅಲ್ಲಿ ಯಾರ ಜೊತೆನೂ ಚರ್ಚೆ ಮಾಡಿಲ್ಲ, ವಿಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿಲ್ಲ. BJP JDS ಸೇರಿದಂತೆ ಬೇರೆ ಬೇರೆ ಪಕ್ಷದ ನಾಯಕರುಗಳ ಒಂದು ಸಮ್ಮುಖದಲ್ಲಿ ತೀರ್ಮಾನ ಆಗಬೇಕಲ್ವಾ? ಕಾವೇರಿ ಜಲಾಶಯದಲ್ಲಿ ಇಷ್ಟು ನೀರಿದೆ, ಎಷ್ಟು ದಿನಕ್ಕೆ ಅದು ಬಳಕೆ ಆಗ್ತದೆ, ಆ ನೀರನ್ನು ನಮ್ಮ ರೈತರಿಗೆ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಅದಾದಮೇಲೆ ತಮಿಳುನಾಡಿಗೆ ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ಇದು ಸರ್ವಪಕ್ಷ ಸಭೆಯನ್ನು ಕರೀರಿ, ನೀವು ಸರ್ವಪಕ್ಷ ಸಭೆ ಕರೆದ ನಂತರ ಆಮೇಲೆ ಸಮಾಲೋಚನೆ ಮಾಡಬೇಕಾಗ್ತದೆ. ಇದು ಕಣ್ಣಾಮಚ್ಚಲ್ಲೇ ಆಡಬಾರ್ದು ಸರ್ಕಾರ. ಯಾಕಂದರೆ ಈಗ ಮಂಡ್ಯ ಭಾಗದಲ್ಲೇ ಸಾಕಷ್ಟು ಜನಾಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧವಾಗಿ. ಯಾಕಂದರೆ CWRC ಆದೇಶ ಕೊಡೋದಕ್ಕಿಂತ ಮುಂಚೆನೇ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ ಅಂತ ನೋಡಿ, ಎಂಥ ಕಳವಳಕಾರಿ ವಿಚಾರ. ಹಾಗಾದರೆ ಸರ್ಕಾರ ಇಲ್ಲಿಯ ಜನರ ಓಟನ್ನು ತಗೊಂಡು ಇಲ್ಲಿಯ ರೈತರ ಹಿತಾಸಕ್ತಿಯನ್ನು ಬಯಸಿದ್ದಾನೆ, ನೆರೆಯ ರಾಜ್ಯದ ಜನರಿಗೆ, ನೆರೆಯ ರಾಜ್ಯದ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂದರೆ ಇದು ನಿಜಕ್ಕೂ ಈ ಸರ್ಕಾರ ಈ ಜನವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದೆ. ಒಂದು ಕಡೆ ಈಗ ರೈತರು ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಈ ಬಿಡದಿ ವಿಚಾರ ಅಷ್ಟೇ ಅಂತಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇದೇ ಮಳೆಯ ಅಭಾವದಿಂದ ರೈತ ಕಂಗಾಲಾಗಿ ಹೋಗಿದ್ದಾರೆ. ಕಳೆದ ಬಾರಿ ಇಷ್ಟೊತ್ತಿಗೆ ಬಿತ್ತನೆ ಬೀಜ ಎಲ್ಲ ಬಿತ್ತಿ ರೈತ ಆರಾಮಾಗಿದ್ದರು, ಒಳ್ಳೆ ಫಸಲು ಕೂಡ ಬರ್ತಾ ಇತ್ತು. ಆದರೆ ಈ ಸಲ ಮಳೆನೇ ಇಲ್ಲ. ಜೂನಲ್ಲಿ ಬರಬೇಕಾದ ಮಳೆ ಜುಲೈಯಲ್ಲಿ ಬಂತು, ಜುಲೈಯಲ್ಲೂ ಕೂಡ ಸರಿಯಾಗಿ ಬಂತಾ? ಅದು ಬರಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಬಂತು, ಅದು ಕೂಡ ಕರಾವಳಿ ಮಲೆನಾಡು ಭಾಗದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂದಿದೆ. ಹಾಗಾಗಿ ಇವತ್ತು ಮಳೆಯ ಕೊರತೆಯಿಂದ ರೈತ ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ. ಅಟ್ಲೀಸ್ಟ್ ಆ ಬಂದಂಥ ಮಳೆಯಲ್ಲಿ ಬೆಳೆದ್ರಲ್ಲ ಬೆಳೆನ, ಆ ಬೆಳೆ ಫಸಲು ಬರಲಿಕ್ಕೂ ಮಳೆ ಬರ್ತಾ ಇಲ್ಲ. ಹಂಗಾಗ್ಬಿಡ್ತು ಪಾಪ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ನಮಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬರಪೀಡಿತ ಜಿಲ್ಲೆಗಳನ್ನಾಗಿ ನಮ್ಮನ್ನ ಘೋಷಣೆ ಮಾಡಬೇಕು. ಕೇಂದ್ರದ ತಂಡ ಇಲ್ಲಿ ಬಂದು ಅಧ್ಯಯನ ಮಾಡಬೇಕು. ಅದಕ್ಕೆ ಕೇಂದ್ರದ ತಂಡ ಇವತ್ತು ರಾಜ್ಯಕ್ಕೆ ಬರಬೇಕು, ಅಧ್ಯಯನ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದವರ ಜೊತೆಗೆ ವಿಪಕ್ಷ ನಾಯಕರೂ ಕೂಡ, BJPನೂ ಕೂಡ ಕೇಂದ್ರಕ್ಕೆ ಒತ್ತಾಯ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಯಾಕಂದರೆ ಇದು ರಾಜ್ಯದ ಜನರ ಸಮಸ್ಯೆ, ಇದು ಪಾಪ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದಂಥ ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರದವರ ಜೊತೆಗೆ ವಿಪಕ್ಷದವರ ಪಾತ್ರವೂ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಈಗ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ಶರಣಾಗಿದೆ ಅಂತ ಅಶೋಕ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಒಂದು ಹನಿ ನೀರು ಬಿಡಬೇಡಿ, ಅಶೋಕ್ ಅವರ ಆಗ್ರಹ ಇದು. ಯಾಕಂದರೆ ಕಳೆದ ಬಾರಿನೂ ಇದೇ ಸಮಸ್ಯೆ ಆಗಿತ್ತಲ್ವಾ, ಇಲ್ಲಿ ರೈತರಿಗೆ ನೀರು ಕೊಡ್ದಾನೆ MK ಸ್ಟಾಲಿನ್ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು. ಆಗ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದರು. ಒಂದು ಕಡೆಗೆ ಅವರ ಹಿತ ಬಯಸಬೇಕು, ಆ ನಿಟ್ಟಿನಲ್ಲಿ ಅವರಿಗೆ ನೀರನ್ನು ಕೊಟ್ಟರು. ಇಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು. ಈಗಲೂ ಸೇಮ್ ಅದೇ ಪರಿಸ್ಥಿತಿ ಆಗಿದೆ. ಕಳೆದ ಬಾರಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಮಳೆ ಜಾಸ್ತಿ ಇತ್ತು, ಈ ಸಲ ಏನಂದರೆ ಏನೇನು ಮಳೆ ಇಲ್ಲ. ಹಾಗಾಗಿ ಜಲಾಶಯಗಳು ಈಗ ಸಂಪೂರ್ಣವಾಗಿ ಬರಿದಾಗುವ ಸಂದರ್ಭಕ್ಕೆ ಬಂದು ನಿಂತಿದ್ದಾವೆ. ಈ ನಿಟ್ಟಿನಲ್ಲಿ ಸರ್ವಪಕ್ಷಗಳ ಸಭೆ ಕರೆಯಬೇಕು ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಈಗ ಆಗ್ರಹಿಸ್ತಾ ಇದ್ದಾರೆ.